ಸ್ನೇಹಿತರೆ, ಅಮೆಝಾನ್ನಲ್ಲಿ ನಾವು EMI ಮೂಲಕ ವಸ್ತುಗಳನ್ನ ಖರೀದಿ ಮಾಡ್ಕೋಬಹುದು. EMI ಅದು ಕೂಡ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿಯಲ್ಲಿ ನಿಮ್ಗೆ ಯಾವುದೇ ಫೈನಾನ್ಸ್ ಕಾರ್ಡ್ನ ಯೂಸ್ ಮಾಡದೆ ಅಮೆಝಾನ್ನಲ್ಲಿ EMIನ ನೀವು ಮಾಡ್ಕೋಬಹುದು. ನೀವು ಯಾವುದೇ ಪ್ರಾಡಕ್ಟ್ನ ಬಗ್ಗೆ EMI ಮಾಡ್ಕೋಬಹುದು. ನೀವು ಈವನ್ ನೀವು 500 ರೂಪಾಯಿ ಪ್ರಾಡಕ್ಟ್ ಇದ್ರೂ ಕೂಡ ನೀವು ಮಂತ್ಲಿ EMI ಅದನ್ನು ಮಾಡ್ಕೋಬಹುದು. 500 ರೂಪಾಯಿ, 1000 ರೂಪಾಯಿ ಅಥವಾ ಎಷ್ಟೇ ಅಮೌಂಟ್ ಇದ್ರೂ ಕೂಡ ನೀವು ಮಾಡ್ಕೋಬಹುದು. ನಿಮಗೆ ಅಲ್ಲಿ ಪೇ ಲೇಟರ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನು ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ನಿಮಗೆ ಕೆಲವೊಂದಿಷ್ಟು ಕ್ರೆಡಿಟ್ ಲಿಮಿಟ್ನ ಅವರು ಕೊಡ್ತಾರೆ. 10,000 ಇರ್ಬೋದು, 20 ಇರ್ಬೋದು, ಅಥವಾ 30, 40 ಎಷ್ಟು ನಿಮ್ಮ ಎಲಿಜಿಬಿಲಿಟಿ ಎಷ್ಟಿರುತ್ತೆ ಅದರ ಪ್ರಕಾರ ಅವರು ಕೊಟ್ಟಿರ್ತಾರೆ. ಅಲ್ಲಿ ಯಾವ ರೀತಿ ನಾವು EMI ಮೂಲಕ ವಸ್ತುಗಳನ್ನ ಬೈ ಮಾಡಬಹುದು ಅಮೆಝಾನ್ನಲ್ಲಿ, ಯಾವುದೇ ರೀತಿಯಲ್ಲಿ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿಯಲ್ಲಿ ನಾವು EMI ಮೂಲಕ ಬೈ ಮಾಡೋದು ಹೇಗೆ ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಅಲ್ಲಿ ಮೊದಲು ಅಮೆಝಾನ್ ಪೇ ಲೇಟರ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡಿರಬೇಕು. ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋನ ನೀವು ಇಲ್ಲಿಗೆ ಸ್ಕಿಪ್ ಮಾಡಿ, ಯಾಕೆಂದರೆ ಮೊದಲು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ ನೋಡಿ ಅಮೆಝಾನ್ ಪೇ ಲೇಟರ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಈ ವಿಡಿಯೋನ ನೀವು ನೋಡಬಹುದು. ಯಾಕೆಂದರೆ ನೀವು ಅಮೆಝಾನ್ ಪೇ ಲೇಟರ್ ಆಕ್ಟಿವೇಟ್ ಇಲ್ಲದೆ ಹೋದರೆ ನಿಮಗೆ ಅಲ್ಲಿ ಕ್ರೆಡಿಟ್ ಕಾರ್ಡ್ ಇಲ್ಲದೆ ಅಥವಾ ಯಾವುದೇ ಒಂದು ಬಜಾಜ್ ಫೈನಾನ್ಸ್ ಕಾರ್ಡ್ ಇಲ್ಲದೆ ಅಥವಾ ಯಾವುದೇ ಒಂದು ಕಾರ್ಡ್ ಇಲ್ಲದೆ ನೀವು ಅಲ್ಲಿ EMI ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಲ್ಲಿ ಅಮೆಝಾನ್ ಆ್ಯಪ್ನ ಓಪನ್ ಮಾಡಿಬಿಟ್ಟು ನಾನು ಅಮೆಝಾನ್ ಪೇ ಲೇಟರ್ ಮೂಲಕ ಯಾವ ರೀತಿ ನಾವು EMI ಮಾಡಬಹುದು ಯಾವುದಾದ್ರೂ ಪ್ರಾಡಕ್ಟನ್ನು ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಇಲ್ಲಿ ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡ್ಕೊಳ್ಳೋಣ. ನೋಡಿ, ನಾನು ಸ್ಮಾರ್ಟ್ಫೋನ್ನ ಸರ್ಚ್ ಮಾಡ್ತೀನಿ. ಯಾವುದಾದ್ರೂ ಒಂದು ಫೋನನ್ನು ಬುಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಇದೇ ಫೋನನ್ನು ಸೆಲೆಕ್ಟ್ ಮಾಡ್ಕೋತೀನಿ ಸ್ನೇಹಿತರೆ. ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ನಿಮ್ಮ ಒಂದು ಅಡ್ರೆಸ್ನ ಎಲ್ಲವನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಇಲ್ಲಿ ನೋಡಿ, ಬೈ ವಿತ್ EMI ಅಂತ ಇದೆ, ನೋ ಕಾಸ್ಟ್ EMI ಅಂತೆಲ್ಲ ಇಲ್ಲಿ ತೋರಿಸ್ತಾ ಇದೆ. ಅದಕ್ಕಾಗಿ ನಾವು EMI ಆಪ್ಷನ್ನ ತಗೋಬೇಕಂದ್ರೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಬೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮೊದಲು ಬೈ ನಾವು ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ನಮ್ಮ ಅಡ್ರೆಸ್ ತೋರಿಸ್ತಾ ಇದೆ. ನೀವು ಬೇಕಾದರೆ ಇಲ್ಲಿ ಚೇಂಜ್ ಡೆಲಿವರಿ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ನಂತರದಲ್ಲಿ ಇಲ್ಲಿ ಕೆಳಗಡೆ ಪೇಮೆಂಟ್ ಆಪ್ಷನ್ಸ್ಗಳಿದೆ, ನೀವು ಯಾವ ರೀತಿಯಲ್ಲಿ ಪೇಮೆಂಟ್ ಮಾಡ್ತೀರಾ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ SBI ಕ್ರೆಡಿಟ್ ಕಾರ್ಡ್ನ ಇಲ್ಲಿ ಸೇವ್ ಮಾಡಿದ್ದೀನಿ, ಆದರೆ ನಾನು ಕ್ರೆಡಿಟ್ ಕಾರ್ಡ್ ಮೂಲಕ ಇಲ್ಲಿ ಮಾಡೋದಿಲ್ಲ ಸ್ನೇಹಿತರೆ. ಅಮೆಝಾನ್ ಪೇ ಲೇಟರ್ ಅಂತ ಮೇಲ್ಗಡೆ ಆಪ್ಷನ್ ಇದೆ. ಅಂದರೆ ನೀವು ಅಮೆಝಾನ್ ಪೇ ಲೇಟರ್ನ ಆಕ್ಟಿವೇಟ್ ಮಾಡಿದ ನಂತರದಲ್ಲಿ ಈ ರೀತಿ ಇಲ್ಲಿ ಆಪ್ಷನ್ ಬರುತ್ತೆ. ನೀವು ಮಾಡಿಲ್ಲ ಅಂದರೆ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಇಲ್ಲಿ 35,000 ರೂಪಾಯಿ ಕ್ರೆಡಿಟ್ ಲಿಮಿಟ್ನ ನನಗೆ ಕೊಟ್ಟಿದ್ದಾರೆ ಇವರು. ಇಲ್ಲಿ ಕೆಳಗಡೆ ಏನು ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ನೋಡಿ, EMI ಪ್ಲ್ಯಾನ್ಗಳನ್ನ ಇಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ. 2 EMI ಪ್ಲ್ಯಾನ್ಗಳಿದೆ, ಒಂದು 3 ತಿಂಗಳು ಅಥವಾ ಒಂದು 6 ತಿಂಗಳು, 2 EMI. ಇದಕ್ಕಿಂತ ಜಾಸ್ತಿ ಪ್ಲ್ಯಾನ್ ಕೂಡ ನಿಮಗೆ ತೋರಿಸ್ಬೋದು. ನನಗೆ ಇಲ್ಲಿ ಸಣ್ಣ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ, ಅದಕ್ಕಾಗಿ 2 ಪ್ಲ್ಯಾನ್ನ ತೋರಿಸ್ತಾ ಇದೆ. ಇಲ್ಲಿ ನಿಮ್ಗೆ ಯಾವುದು ಪ್ಲ್ಯಾನ್ ಇಷ್ಟ ಆಗುತ್ತೆ, 6 ತಿಂಗಳು ಪ್ಲ್ಯಾನಲ್ಲಿ ನೋಡ್ಬೋದು 1,500 ರೂಪಾಯಿ ಕಟ್ಟಬೇಕಾಗುತ್ತೆ, 1,117 ರೂಪಾಯಿ ಇಂಟ್ರೆಸ್ಟ್ ಇಷ್ಟ ಆಗುತ್ತೆ ಅಂತ ತೋರಿಸ್ತಾ ಇದೆ. ಟೋಟಲ್ ಅಮೌಂಟ್ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದೆ. ನೀವೆಲ್ಲ ಡೀಟೇಲ್ಸ್ನ ಒಂದು ಸಾರಿ ನೋಡ್ಕೊಳ್ಳಿ. ನಂತರದಲ್ಲಿ ಚೂಸ್ EMI ಪ್ಲ್ಯಾನ್ ಅಂತ ಒಂದು ಆಪ್ಷನ್ ಇಲ್ಲಿ ಕೆಳಗಡೆ ಬರುತ್ತೆ. ಇಲ್ಲಿ ನೋಡಿ, ಇಂಟ್ರೆಸ್ಟ್ ಟೋಟಲ್ ಇಷ್ಟ ಆಗುತ್ತೆ, ಇಂಟ್ರೆಸ್ಟು 3 ತಿಂಗಳು, 6 ತಿಂಗಳು ಎಲ್ಲವೂ ಕೂಡ ನಿಮಗೆ ಡೀಟೇಲ್ಸ್ ಇಲ್ಲಿ ಮೊದಲೇ ತೋರಿಸುತ್ತೆ. ಇಲ್ಲಿ ಚೂಸ್ EMI ಪ್ಲ್ಯಾನ್ ಮೇಲೆ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ನೋಡ್ಬೋದು EMI ಅನ್ನೋದು ಇಲ್ಲಿ ಸೆಲೆಕ್ಟ್ ಆಗಿದೆ. ಈ ಬಾಕ್ಸ್ನಲ್ಲಿ ಈ ರೀತಿ 6 ತಿಂಗಳು EMI ಸೆಲೆಕ್ಟ್ ಆಗಿದೆ. ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ನಾವು ಆರ್ಡರ್ನ ಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನೀವೇನು ಒಂದು ಆರ್ಡರ್ನ ಪ್ಲೇಸ್ ಮಾಡ್ತಿರ್ಬೇಕಾದ್ರೆ ಪೇಮೆಂಟ್ ಆಪ್ಷನ್ ಬರುತ್ತಲ್ಲ, ಅಲ್ಲೇ ನಿಮಗೆ ಫ್ಲಿಪ್ಕಾರ್ಟ್ ಪೇ ಲೇಟರ್ನ ಅಮೆಝಾನ್ ಪೇ ಲೇಟರ್ ಆಪ್ಷನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೀವು ಅಮೆಝಾನ್ ಪೇ ಲೇಟರ್ನ ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ಅಂದರೆ ಬರೋದಿಲ್ಲ ಸ್ನೇಹಿತರೆ. ಆ ವಿಡಿಯೋನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ ವಿಡಿಯೋನ ಹಾಕ್ತೀನಿ. ನೀವು ಅಮೆಝಾನ್ ಪೇ ಲೇಟರ್ನ ಮೊದಲು ಆಕ್ಟಿವೇಟ್ ಮಾಡ್ಕೊಳ್ಳಿ. ನಂತರದಲ್ಲಿ ನೀವು ಈ ಒಂದು ಪ್ರಾಡಕ್ಟ್ನಲ್ಲಿ EMI ಮೂಲಕ ಬೈ ಮಾಡ್ಕೋಬೋದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.